ಎಪಿಸೋಡ್ನಲ್ಲಿ ರಚನಾ ಓಡ್ ಬಂದು ಡೋರ್ ಲಾಕ್ ಹಾಕ್ತಾಳೆ. ಡೋರ್ ಹಾಕೊಂಡು ರಿಯಾ ಮೊಬೈಲ್ನ ಹುಡುಕ್ತಾಳೆ. ಕೊನೆಗೂ ಮೊಬೈಲ್ ಸಿಗತ್ತೆ. ಸಿಕ್ಕ ಮೇಲೆ ಗ್ಯಾಲರಿ ಓಪನ್ ಮಾಡ್ತಾಳೆ. ಒಂದು ವಿಡಿಯೋ ಇರುತ್ತೆ. ಆ ವಿಡಿಯೋ ನೋಡಿ ಅವಳಿಗೆ ಭಯ ಆಗತ್ತೆ. ಭಯದಿಂದ ಪ್ಲೇ ಮಾಡ್ಲಾ ಬೇಡವಾ ಅಂತ ಯೋಚನೆ ಮಾಡಿ ಕೊನೆಗೂ ಪ್ಲೇ ಮಾಡೇ ಬಿಡ್ತಾಳೆ. ರಿಯಾ ರೆಕಾರ್ಡ್ ಮಾಡಿರೋ ವಿಡಿಯೋ ಆನ್ ಆಗುತ್ತೆ. ಆ ವಿಡಿಯೋದಲ್ಲಿರೋದು ಬೇರೆ ಏನೂ ಅಲ್ಲ, ರೂಮ್ ನಂಬರ್ 090 ಒಳಗಡೆಯ ರಹಸ್ಯ ಆಗಿರುತ್ತೆ. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರಿಯಾಂಕಾ. ಹಾಸ್ಟೆಲ್ ರೂಮ್ ನಂಬರ್ 090ನ 9ನೇ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನ್ ನಿಮ್ಗೆ ಫಸ್ಟ್ ಎಪಿಸೋಡ್ ಎಂಡಿಂಗ್ ನಲ್ಲಿ ಹೇಳ್ದಂಗೆ ರಿಯಾ ಆ ರೂಮ್ ನಂಬರ್ 090 ಹತ್ರ ಹೋಗಿರ್ತಾಳೆ. ಆದ್ರೆ ಅಲ್ಲಿ ಅವಳಿಗೆ ಏನಾಗತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಎಲ್ರೂ ಬೆಚ್ಚ ಬೀಳುವಂತ ವಿಷಯನ ರಿಯಾ ರೆಕಾರ್ಡ್ ಮಾಡಿದಾಳೆ. ಆ ವಿಡಿಯೋನಲ್ಲಿ ಏನಿರುತ್ತೆ ಅಂದ್ರೆ ರಿಯಾ ರೂಮ್ ನಂಬರ್ 090 ಒಳಗೆ ಬರ್ತಾಳೆ. ರೂಮ್ ತುಂಬಾ ಧೂಳ್ ತುಂಬಿರುತ್ತೆ. ಎಷ್ಟೋ ವರ್ಷದಿಂದ ಮುಚ್ಚಿರೋ ತರ ಧೂಳು, ಜೇಡ್ರ ಬಲೆ ಎಲ್ಲಾನು ಕಟ್ಕೊಂಡಿರುತ್ತೆ. ಹರಿದೋಗಿರೋ ಬಟ್ಟೆಗಳು ಕೆಳಗ್ ಬಿದ್ದಿರುತ್ತೆ. ಆಗ ರಿಯಾ ಕೆಳಗ್ ಬಗ್ಗಿ ಆ ಬಟ್ಟೆನ ಎತ್ಕೊಳ್ತಿರ್ಬೇಕಾದ್ರೆ ಅವಳಿಗೆ ಆ ಬೆಡ್ ಕಾಟ್ ಕೆಳಗಡೆ ಒಂದು ಮಣ್ಣಿನ ಗುಡ್ಡೆ ಇರೋ ತರ ಕಾಣಿಸುತ್ತೆ. ಆಗ ರಿಯಾ ಮೊದಲು ತನ್ನ ಫೋನಿಂದ ಅದನ್ನೆಲ್ಲ ರೆಕಾರ್ಡ್ ಮಾಡ್ತಾ ಅದ್ರ ಹತ್ರ ಹೋಗ್ತಾಳೆ. ಹೋಗಿ ಆ ಮಣ್ಣನ್ನ ತೆಗಿಯೋಕೆ ಶುರು ಮಾಡ್ತಾಳೆ. ಅಗಿತಾ ಅವಳ ಕೈಗೆ ಒಂದು ಯಾವ್ದೋ ಡಾಕ್ಯುಮೆಂಟ್ ಸಿಗುತ್ತೆ. ಅದನ್ನ ನೋಡ್ತಾಳೆ. ಅದು ಸರಿಯಾಗಿ ಕಾಣಿಸಲ್ಲ. ಹಾಗೆ ಅದನ್ನ ಅಗಿತಾ ಹೋಗ್ತಿರ್ತಾಳೆ. ಆಗ ಅವಳಿಗೆ ಇನ್ನೊಂದು ವಸ್ತು ಸಿಗುತ್ತೆ. ಅದೇನಪ್ಪಾ ಅಂದ್ರೆ ಹಾಸ್ಟೆಲ್ ಎಲ್ಲಾ ಹುಡ್ಗಿರ್ ಕೈ ಕಟ್ಟಿರೋ ಒಂದು ದಾರ. ಅದನ್ನ ನೋಡಿ ರಿಯಾ ಕನ್ಫ್ಯೂಸ್ ಆಗಿ ಇನ್ನೊಂದ್ಸಲ ಆ ಮಣ್ಣು ಒಳಗೆ ಕೈ ಹಾಕ್ತಾಳೆ. ಆದ್ರೆ ಕೈ ಹಾಕ್ತಿದ್ದಂಗೆ ಅವಳಿಗೆ ಇನ್ನೊಂದ್ ಕೈ ಸಿಗತ್ತೆ. ಅದನ್ನ ನೋಡಿ ರಿಯಾ ಜೋರಾಗಿ ಕೂಗ್ತಾಳೆ. ಭಯದಲ್ಲಿ ದೂರ ಹೋಗಿ ಕುತ್ಕೋತಾಳೆ. ರಿಯಾ ಜೋರಾಗಿ ಕೂಗೋದು ಆ ಅಡಿಗೆ ಭಟ್ಟನಿಗೆ ಕೇಳಿಸುತ್ತೆ. ಅವನು ಮುಖನ ಬೆಡ್ಶೀಟಿಂದ ಮುಚ್ಕೊಂಡು ಶಬ್ದ ಎಲ್ಲಿ ಕೇಳಿಸ್ತೋ ಆ ದಾರಿನ ಫಾಲೋ ಮಾಡ್ಕೊಂಡು ಬರ್ತಿರ್ತಾನೆ. ರಿಯಾ ಅಲ್ಲೇ ಬಿದ್ದಿದ್ದ ಒಂದು ಟ್ರಂಕ್ ನ ನೋಡಿ ಅದನ್ನ ಓಪನ್ ಮಾಡ್ತಾಳೆ. ಅಲ್ಲೇ ಇರೋ ಟ್ರಂಕ್ ಅಲ್ಲಿ ಬಟ್ಟೆಗಳು, ಬಳೆಗಳು, ಹೀಗೆ ಒಂದಷ್ಟು ವಸ್ತುಗಳು ಬಿದ್ದಿರುತ್ತೆ. ರಿಯಾಗೆ ಅಲ್ಲೊಂದು ಡಾಕ್ಯುಮೆಂಟ್ ಸಿಗತ್ತೆ. ಅದರಲ್ಲಿ ಒಂದು ಹೆಸರಿರುತ್ತೆ. ಆ ಹೆಸರು ಯಾರ್ದು ಅಂದ್ರೆ ಅದೇ ಸ್ವಾತಿ. ರಿಯಾಗೆ ಗಾಬರಿ ಆಗತ್ತೆ. ಈ ಕಡೆ ಅಡಿಗೆ ಭಟ್ಟ ಬರ್ತಾ ಇರ್ತಾನೆ. ಯಾರೋ ಬರ್ತಿದ್ದಾರೆ ಅಂತ ರಿಯಾಗೆ ಗೊತ್ತಾಗುತ್ತೆ. ರಿಯಾ ಬೇಗ ಎಲ್ಲವನ್ನು ತೆಗೆದಿಟ್ಟು ವಿಡಿಯೋ ಮಾಡ್ಕೊಳ್ತಿರ್ತಾಳೆ. ಆಗ ರಿಯಾಗೆ ಒಂದು ಫೋಟೋ ಸಿಗತ್ತೆ. ಆ ಫೋಟೋ ನೋಡಿ ರಿಯಾ ಶಾಕ್ ಆಗ್ತಾಳೆ. ಇನ್ನೇನು ಅದನ್ನ ರೆಕಾರ್ಡ್ ಮಾಡ್ಕೋಬೇಕು ಅನ್ನೋಷ್ಟರಲ್ಲಿ ಆ ಅಡಿಗೆ ಭಟ್ಟ ಒಳಗ್ ಬಂದು ಜೋರಾಗಿ ರಿಯಾ ತಲೆಗೆ ರಾಡ್ ಇಂದ ಹೊಡಿತಾನೆ. ಆಗ ರಿಯಾ ಕೈಯಲ್ಲಿದ್ದ ಅವಳು ಫೋನು ಕಿಟಕಿಯಿಂದ ಹೊರಗಡೆ ಬಿದ್ದು ಹೋಗುತ್ತೆ. ಇಷ್ಟನ್ನೆಲ್ಲ ನೋಡಿದ ರಚನಾಗೆ ಆಕಾಶ ಮೇಲೆ ಕೆಳಗೆ ಆಗೋ ಹಾಗೆ ಅನ್ಸತ್ತೆ. ರಚನಾಗೆ ರಿಯಾ ಬಗ್ಗೆ ಚಿಂತೆ ಉಂಟಾಗತ್ತೆ. ಅಂದ್ರೆ ರಿಯಾ ಕೆಳಗ್ ಬಿದ್ದು ಅವಳು ತಲೆಗ್ ಪೆಟ್ಟಾಗಿ ಹಾಸ್ಪಿಟ್ಲಿಗೆ ಸೇರ್ಸಿದಲ್ಲ. ಮತ್ತೆ ಈಗ ಅವಳು ಹಾಸ್ಪಿಟ್ಲಲ್ಲೂ ಇಲ್ಲ. ನಿಧಿ ಅವಳನ್ನ ಹಾಸ್ಪಿಟ್ಲಿಂದ ಕರ್ಕೊಂಡು ಹೋದ್ಲು. ಎಲ್ಲ ಕರ್ಕೊಂಡು ಹೋದ್ಲು ಅಂತಾನೂ ಗೊತ್ತಿಲ್ಲ. ಯಾವುದೋ ಒಳಗ್ ನೆನ್ಪಿಲ್ಲ. ಈಗ ರಿಯಾ ಎಲ್ಲಿದ್ದಾಳೆ? ಒಂದ್ ವೇಳೆ ರಿಯಾನ ಅಡ್ಗೆ ಭಟ್ಟ ಮತ್ತೆ ವಾರ್ಡನ್ ಸೇರಿ ಸಾಯಿಸ್ಬಿಟ್ರಾ ಅಂತ ಪ್ರಶ್ನೆ ಮಾಡ್ಕೊಂಡು ಅಲ್ಲಿಂದ ಎದ್ದು ಟೆನ್ಷನ್ ಅಲ್ಲಿ ಓಡಾಡ್ತಾ ಇರ್ತಾಳೆ. ಹಾಗೆ ನಿಧಾನವಾಗಿ ರೂಮ್ ಡೋರ್ ಓಪನ್ ಮಾಡಿ ಇಣುಕಿ ನೋಡ್ತಾಳೆ. ಅಲ್ಲಿ ವಾರ್ಡನ್ ಮತ್ತೆ ಅಡ್ಗೆ ಭಟ್ಟ ಇಬ್ರು ನಿಂತು ಏನೋ ಮಾತಾಡ್ತಾ ಇರ್ತಾರೆ. ಆಗ ವಾರ್ಡನ್ ಅಡ್ಗೆ ಭಟ್ಟನ್ ಕೈಯಲ್ಲಿ ಕೆಲವು ಪೇಪರ್ಸ್ ಅಂಡ್ ಡಾಕ್ಯುಮೆಂಟ್ಸ್ ನ ಕೊಟ್ಟು, ಸ್ವಾತಿ ಬಗ್ಗೆ ನನ್ನ ಹತ್ರ ಇರೋದು ಇದೇ ಲಾಸ್ಟ್ ಪ್ರೂಫ್, ತಗೋ, ಇದನ್ನ ಗೊತ್ತಾಗದೆ ಇರೋ ಹಾಗೆ ಸುಟ್ಟು ಬಿಡು ಅಂತ ಕೊಡ್ತಾಳೆ. ಆಗ ಅಡ್ಗೆ ಭಟ್ಟ ಸರಿ ಅಂತ ಇಸ್ಕೊಂಡು ಒಂದು ಬ್ಯಾಗ್ ಅಲ್ಲಿ ಹಾಕೊಳ್ತಾನೆ. ಅದನ್ನ ನೋಡಿದ ರಚನಾ ಅದ್ರಲ್ಲಂತದೇನಿರ್ಬೋದು, ಹೇಗಾದ್ರೂ ಮಾಡಿ ಅದನ್ನ ತಗೋಬೇಕು ಅಂತ ಅನ್ಕೋತಾಳೆ. ಆ ಡಾಕ್ಯುಮೆಂಟ್ಸ್ನೆಲ್ಲ ಅಡ್ಗೆ ಭಟ್ಟ ಹಾಲಲ್ಲಿರೋ ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು ಅಡ್ಗೆ ಮಾಡಕ್ಕೆ ಅಂತ ಒಳಗಡೆ ಹೋಗ್ತಾನೆ. ವಾರ್ಡನ್ ಅವಳ ಆಫೀಸ್ ಒಳಗಡೆ ಹೋಗ್ತಾಳೆ. ಅದೇ ಟೈಮ್ ನೋಡ್ಕೊಂಡು ರಚನಾ ಶಬ್ದ ಆಗದಂಗೆ ಬಂದು ನಿಧಾನವಾಗಿ ಒಂದೊಂದು ಹೆಜ್ಜೆ ಹಾಕ್ತಾ ಆ ಬ್ಯಾಗ್ನ ತಗೊಂಡು ಸುತ್ತಮುತ್ತ ನೋಡ್ತಾಳೆ. ಆ ಬ್ಯಾಗ್ ಒಳಗೆ ಕೈ ಹಾಕಿ ಅದರಲ್ಲಿದ್ದ ಡಾಕ್ಯುಮೆಂಟ್ ಪೇಪರ್ಸ್ನ ಪಟ್ ಅಂತ ತಗೊಂಡು ತನ್ನ ಬಟ್ಟೆಗಳ ಒಳಗೆ ಹಾಕೋತಾಳೆ. ಅದೇ ಸಮಯಕ್ಕೆ ವಾರ್ಡನ್ ಆಫೀಸ್ ರೂಮಿಂದ ಹೊರಗೆ ಬರ್ತಾರೆ. ಹಾಲ್ ಒಳಗ್ ಬಂದ ತಕ್ಷಣ ರಚನಾ ನೋಡಿ, ಏಯ್, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಕಾಲೇಜಿಗೆ ಚಕ್ಕರ್ ಹಾಕಿ ಸುಮ್ನೆ ಓಡಾಡ್ತಿದ್ಯಾ ಅಂತ ಕೇಳಿದಾಗ ರಚನಾ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ತೊದಲ್ತಾ, ಅದು ನಂಗೆ ತುಂಬಾ ಹೊಟ್ಟೆ ನೋವುತ್ತಿದೆ, ಸುಸ್ತು ಬೇರೆ ಆಗ್ತಿದೆ, ಅದಕ್ಕೆ ಅಂತ ಹೇಳ್ತಾಳೆ. ಆಗ ವಾರ್ಡನ್, ನಿನ್ನನ್ನ ನಾನು ತುಂಬಾ ದಿನದಿಂದ ಅಬ್ಸರ್ವ್ ಮಾಡ್ತಿದ್ದೀನಿ, ಯಾಕೋ ಒಂಥರ ಆಡ್ತಿದ್ಯಾ, ನಿನ್ ನಾಟಕ ಏನ್ ಮಾಡ್ತಿದ್ಯಾ ಅಂತ ಗೊತ್ತಾದ್ರೆ ಅವಾಗಿದೆ ನಿನಗೆ. ಇದನ್ನ ಕೇಳಿಸ್ಕೊಂಡು ರಚನಾ ಸುಮ್ನೆ ನೆಲ ನೋಡ್ತಾ ನಿಂತಿರ್ತಾಳೆ. ಮತ್ತೆ ವಾರ್ಡನ್, ಸರಿ ನಡಿ ಅಂತ ಜೋರಾಗಿ ಹೇಳ್ತಾಳೆ. ರಚನಾ ನಿಧಾನವಾಗಿ ತನ್ನ ರೂಮಿಗೆ ಬಂದು ಡೋರ್ ಲಾಕ್ ಹಾಕೊಂಡು ತನ್ನ ಬಟ್ಟೆ ಒಳಗೆ ಮುಚ್ಚಿಟ್ಕೊಂಡ ಆ ಡಾಕ್ಯುಮೆಂಟ್ನ ಹೊರಗ್ ತೆಗ್ದು ನೋಡ್ತಾಳೆ. ಇನ್ನೇನು ಅದನ್ನ ಓದಬೇಕು.
ಅದೇ ಸಮಯಕ್ಕೆ ಅವಳ ರೂಮ್ ಡೋರ್ ಜೋರಾಗಿ ಬಡ್ಕೊಳ್ಳೋದಕ್ ಶುರುವಾಗತ್ತೆ. ಆಗ ರಚನಾ ಭಯದಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ನ ಬೆಡ್ ಕೆಳಗಿಟ್ಟು ಭಯದಲ್ಲಿ ಡೋರ್ನ ತಗಿಲೋ ಬೇಡವೋ ಅಂತ ಯೋಚನೆ ಮಾಡ್ತಾ ಡೋರ್ ತೆಗ್ದೇ ಬಿಡ್ತಾಳೆ. ಯಾರು ಅಂತ ನೋಡಿದ್ರೆ ಡೋರ್ ಮುಂದೆ ನಿಧಿ ನಿಂತಿರ್ತಾಳೆ. ರಚನಾ ನಿಧಿನ ನೋಡಿ, ನಿಧಿ ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳ್ತಾಳೆ. ಆಗ ನಿಧಿ, ನಂದು ಬಿಡು, ನೀನೇನ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ರಚನಾ, ನೀನ್ ಮೊದ್ಲು ಒಳಗಡೆ ಬಾ ಅಂತ ಒಳಗ್ ಕರೀತಾಳೆ. ನಿಧಿ ಒಳಗ್ ಬರ್ತಾಳೆ. ಆಗ ರಚನಾ ನಿಧಿಗೆ, ನಿಧಿ ನಿನಗೇನೋ ಕೇಳ್ತೀನಿ, ನಿಜ ಹೇಳ್ತೀಯಾ ಅಂತ ಕೇಳ್ತಾಳೆ. ಆಗ ನಿಧಿ ಹ್ಞೂ ಅಂತ ಹೇಳ್ತಾಳೆ. ಆಗ ರಚನಾ ಕೇಳೋ ಬೇಡವೋ ಅನ್ನೋ ರೀತಿಯಲ್ಲೇ, ಅವತ್ತು ನೀನ್ ರಿಯಾನ ಕರ್ಕೊಂಡು ಎಲ್ಲಿಗೆ ಹೋದೆ ಅಂತ ಕೇಳ್ತಾಳೆ. ಆಗ ನಿಧಿ ತನ್ನ ತಲೆನ ಗಟ್ಟಿಯಾಗಿ ಹಿಡ್ಕೊಂಡು, ನಂಗೆ ನಿಜವಾಗ್ಲೂ ಏನೂ ನೆನಪಿಲ್ಲ, ಇಲ್ಲೇನ್ ನಡೀತಿದೆ ಒಂದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾಳೆ. ಆಗ ರಚನಾ ನಿಧಿ ಹತ್ರ ಬಂದು, ನಿಧಿ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ, ನಿನ್ ಜೀವಕ್ಕೆ ಅಪಾಯ ಇದೆ ಅಂತ ಮೆಲ್ಲಗೆ ಹೇಳ್ತಾಳೆ. ಆಗ ನಿಧಿ ಕನ್ಫ್ಯೂಷನ್ ಅಲ್ಲಿ ರಚನಾ ಕಡೆ ನೋಡ್ತಾಳೆ. ಆಗ ಮತ್ತೆ ರಚನಾ, ಹೌದು ನಿಧಿ, ನಿನ್ ಕೈಯಲ್ಲಿ ಇದೆಯಲ್ಲ ಈ ದಾರ, ಇದ್ರಿಂದನೇ ನಿನಗೆ ಈ ಹಾಸ್ಟೆಲಲ್ಲಿ ಏನೇನ್ ನಡೀತಿದೆ ಯಾವುದು ಗೊತ್ತಾಗ್ತಿಲ್ಲ. ಈ ಹಾಸ್ಟೆಲ್ನಲ್ಲಿರೋ ಎಲ್ಲಾ ಹುಡ್ಗಿರ್ ಕೈಯಲ್ಲೂ ಇದೇ ದಾರ ಇದೆ. ಅದಕ್ಕೆ ಇಲ್ಲಿ ಯಾವ ಹುಡ್ಗಿನೂ ಯಾವ್ದ್ರ ಬಗ್ಗೆನೂ ಏನೂ ಪ್ರಶ್ನೆ ಮಾಡಲ್ಲ. ಇವ್ರು ಎಲ್ರ ಹಿಂದೆ ಈ ಹಾಸ್ಟೆಲ್ ವಾರ್ಡನ್ದೇ ಕೈವಾಡ ಇದೆ. ಎಲ್ಲಾ ಹುಡ್ಗಿರ್ ಮೇಲೆ ಇವ್ರು ಏನೋ ಮಾಟ ಮಂತ್ರ ಮಾಡ್ತಿದಾರೆ ಕಣೆ. ಪ್ರತಿಯೊಬ್ಬರನ್ನು ಅವ್ರಿಗೆ ಹೇಗ್ ಬೇಕೋ ಆ ತರ ಆಟ ಆಡಿಸ್ತಾ ಇದಾರೆ ಅಂತ ಹೇಳ್ತಾಳೆ. ಆಗ ನಿಧಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಒಂದೇ ಸಮ ಅಳೋದಕ್ ಶುರು ಮಾಡ್ತಾಳೆ. ನಿಧಿ ಅಳ್ತಾ ಇರೋದನ್ನ ನೋಡಿ ರಚನಾ, ನಿಧಿ ಸುಮ್ನೆ ಇರು, ಏನೂ ಆಗಲ್ಲ, ನಾನಿದ್ದೀನಿ, ಸಮಾಧಾನ ಮಾಡ್ಕೋ. ನಿಧಿ ನೋಡು, ಇನ್ನೂ ಕಾಲ ಮಿಂಚಿಲ್ಲ, ನಿನ್ ಕೈಯಲ್ಲಿ ಇದೆಯಲ್ಲ ಈ ದಾರ, ಇದನ್ನ ಈಗ್ಲೇ ಕಿತ್ತು ಬಿಸಾಕು ಅಂತ ಹೇಳ್ತಾಳೆ. ಆಗ ನಿಧಿ ಒಂದು ಕ್ಷಣ ಕೂಡ ಹಿಂದೆ ಮುಂದೆ ಯೋಚನೆ ಮಾಡ್ದೆ ರಪ್ ಅಂತ ಅದನ್ನ ಕಿತ್ತು ಬಿಸಾಕ್ತಾಳೆ. ಬಿಸಾಕಿದ ನಂತರ ನಿಟ್ಟುಸಿರು ಬಿಡ್ತಾ ಒಬ್ರ ಮುಖನ ಒಬ್ರು ನೋಡ್ಕೋತಾರೆ. ನಿಧಿಗೆ ಅದ್ಯಾವುದೋ ಒಂದು ದೊಡ್ಡ ತಲೆನೋವಿನ ಭಾರ ಇಳಿದಂಗಾಗತ್ತೆ. ಆಗ ರಚನಾ ನಿಧಿಗೆ ಅವಳಿಗೆ ಹಾಸ್ಟೆಲಲ್ಲಿ ನಡೆದ ಪ್ರತಿ ಒಂದು ಅನುಭವನೂ ಹೇಳ್ತಾಳೆ. ಹಾಗೆ ರಿಯಾ ಮತ್ತು ಸ್ವಾತಿ ಬಗ್ಗೆನೂ ಹೇಳ್ತಾಳೆ. ವಾರ್ಡನ್ ಮತ್ತೆ ಈ ಅಡಿಗೆ ಭಟ್ಟ ಸೇರಿ ಮಾಡಿರೋ ಪ್ರತಿ ಒಂದು ವಿಷಯನೂ ಹೇಳ್ತಾ 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 ಹೋಗ್ತಾಳೆ. ತನ್ನ ಬೆಡ್ ಕೆಳಗಡೆ ಬಚ್ಚಿಟ್ಟಿರೋ ಡಾಕ್ಯುಮೆಂಟ್ಸ್ ಓಪನ್ ಮಾಡ್ತಾಳೆ. ನಿಧಿ ಆಶ್ಚರ್ಯದಲ್ಲಿ ನೋಡ್ತಾಳೆ. ಡಾಕ್ಯುಮೆಂಟ್ಸ್ನ ಓಪನ್ ಮಾಡ್ತಾ ಮಾಡ್ತಾ ಎಲ್ಲವನ್ನೂ ಒಂದೊಂದಾಗಿ ನೋಡ್ತಾ ಹೋಗ್ತಾರೆ. ಅದರಲ್ಲಿ ಸ್ವಾತಿ ಹಾಗೂ ರಿಯಾಳ ಪ್ಯಾನ್ ಕಾರ್ಡ್, ಹಾಸ್ಟೆಲ್ ಅಡ್ಮಿಷನ್ ಲೆಟರ್ಸ್, ಹಾಗೆ ಒಂದು ಫೋಟೋ ಸಿಗುತ್ತೆ. ಆ ಫೋಟೋನ ನೋಡ್ತಾರೆ. ಅದರಲ್ಲಿ ಸ್ವಾತಿ ಜೊತೆ ನಿಂತಿರೋ ವ್ಯಕ್ತಿನ ನೋಡಿ ರಚನಾಗೆ ಮತ್ತೆ ನಿಧಿಗೆ ದೊಡ್ಡ ಶಾಕ್ ಆಗುತ್ತೆ. ಭಯದಲ್ಲಿ ಇಬ್ರು ಬೇವ್ತೋಗ್ತಾರೆ. ಒಬ್ರ ಮುಖ ಒಬ್ರು ನೋಡ್ಕೋತಾರೆ. ನಿಧಿ ಆ ಫೋಟೋನ ಮೆಲ್ಲಕ್ ತಗೊಂಡು ಬೆಳಕಿರೋ ಕಡೆ ಆ ಫೋಟೋನ ತೋರಿಸ್ತಾಳೆ. ಆ ಫೋಟೋದಲ್ಲಿ ಸ್ವಾತಿ ಜೊತೆ ಇರೋದು ಬೇರೆ ಯಾರೂ ಅಲ್ಲ, ಅದು ಹಾಸ್ಟೆಲ್ ವಾರ್ಡನ್. ರಚನಾ ಗಾಬರಿಯಲ್ಲಿ ಆ ಎಲ್ಲಾ ಡಾಕ್ಯುಮೆಂಟ್ಸ್ನ ಮತ್ತೆ ಚೆಕ್ ಮಾಡ್ತಾಳೆ. ಅದರಲ್ಲಿ ಸ್ವಾತಿ ತಾಯಿ ಹೆಸರು ನೋಡಿ ರಚನಾ ಬೆಚ್ಚ ಬೀಳ್ತಾಳೆ. ಯಾಕಂದ್ರೆ ಸ್ವಾತಿ ತಾಯಿಯ ಹೆಸರು ವಾರ್ಡನ್ ಹೆಸರೇ ಆಗಿರುತ್ತೆ. ಅಂದ್ರೆ ಇದ್ರ ಅರ್ಥ ಹಾಸ್ಟೆಲ್ ವಾರ್ಡನ್ನೇ ಸ್ವಾತಿಯ ತಾಯಿ. ಸ್ವಾತಿನೇ ವಾರ್ಡನ್ ಮಗಳಾಗಿದ್ರೆ ಸ್ವಾತಿ ಸಾವು ಹೇಗಾಯ್ತು? ಅಕಸ್ಮಾತ್ ವಾರ್ಡನ್ ಸಾಯಿಸಿದ್ರು ಸ್ವಂತ ಮಗಳನ್ನ ಸಾಯಿಸೋದಕ್ಕೆ ಕಾರಣ ಏನು? ನಾವೀಗ ಕಥೆಯ ಕೊನೆ ಹಂತದಲ್ಲಿದ್ದೀವಿ. ಸತ್ಯ ಕೇಳಿದ್ರೆ ನೀವು ಬೆಚ್ಚ ಬೀಳ್ತೀರಾ. ತಾಯಿ ತನ್ನ ಸ್ವಂತ ಮಗಳನ್ನ ಯಾಕೆ ಸಾಯಿಸಿದ್ಲು? ಇವೆಲ್ಲವನ್ನ ಮುಂದಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಸಿನಿವಾಲಿ ಸ್ಟೋರೀಸ್. ಈ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ತೆ.